ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ರಿಗೂ ಕಾರ್ಮಿಕರ ದಿನಾಚರಣೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಳಗ್ಗೆ ಹಸ್ಬೆಂಡ್ಗೆ ರಜೆ ಇತ್ತು ಅಂದ್ಬಿಟ್ಟು ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮತ್ತು ಕಾಲಿಫ್ಲವರ್ ಪಲ್ಯ, ನುಗ್ಗೆಕಾಯಿ ಸಾಂಬಾರು ಮತ್ತು ಪಲಾವ್ ಮಾಡಿದ್ದೆ. ನಾನು 11 ಗಂಟೆಗೆ ಈವ್ನಿಂಗಿಗೆ ಚವಳಿಕಾಯಿ ಪಲ್ಯ ಮಾಡಿದ್ರೆ ಆಯಿತು ಅಂತ ನಾನು ಸೋಸ್ಕೊಂಡು ಕೂತ್ಕೊಂಡಿದ್ದೆ. ಹಸ್ಬೆಂಡ್ಗೆ ರಜೆ ಇದ್ದಾಗೆಲ್ಲ ಪಾಪುಗೆ ಹಬ್ಬ ಅಂತ ಆ ಥರ ಆಗಿಬಿಡುತ್ತೆ. ಏಕೆಂದರೆ ಅವರು ಬೈಯೋದು ಇಲ್ಲ, ಹೊಡೆಯೋದು ಇಲ್ಲ. ಅವಳು ನೀರು ಚೆಲ್ಲಿ, ತರಕಾರಿ ಚೆಲ್ಲಿ, ಬಟ್ಟೆಗಳನ್ನೆಲ್ಲ ಬಿಸಾಕಲಿ, ಏನಕ್ಕೂ ಅವರು ಬೈಯೋದಿಲ್ಲ ಆ್ಯಂಡ್ ಹೊಡೆಯೋದು ಇಲ್ಲ. ನಾನಾದರೆ ಒಂದು ಸ್ವಲ್ಪ ಬೆದರಿಸ್ತೀನಿ. ಬಟ್ ಅವ್ರ ಮನೇಲಿದ್ದಾಗ ಮಾತ್ರ ತಂದೆ ಮಗಳು ನನಗೊಂಥರ ರೇಗಿಸ್ದಂಗೆ, ನಾವು ಹೆಂಗೆ ಮಾಡಿದ್ವಿ ನೋಡು ಆ ಥರ ಎಲ್ಲ ಅನ್ಗಿಸ್ತಾ ಇರ್ತಾಳೆ. ಇವಾಗ ಅನ್ಗಿಸೋದು ಬೇರೆ ಕಲ್ತಿದ್ದಾಳೆ. ಹೆಂಗೆ ಚೆಲ್ಲಿದೆ ನೋಡು ಆ ಥರ ಅನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಈಗ ಅಂತ ಇರ್ತಾಳೆ ಎಲ್ಲ ಚೆಲ್ಬಿಟ್ಟು. ಇವಾಗ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಟ್ರೈನಲ್ಲಿ ಒಂದು ಸಾರಿ ಪೇರುಕಾಯಿ ಮತ್ತು ಸೌತೆಕಾಯಿ ಮಾರ್ತಾಯಿದ್ರು, ತಲೆ ಮೇಲೆ ಬುಟ್ಟಿ ಹೊತ್ಕೊಂಡು. ಅವರಪ್ಪ ಒಂದು ಸರಿ ತೋರಿಸಿದ್ರು ಪೇರುಕಾಯಿ ಅಂತ. ಅವಳು ಇವಾಗ ಕೇಳಿದ ತಕ್ಷಣವೇ ತಲೆ ಮೇಲೆ ಕೈ ಇಟ್ಕೊಂಡು ಪೇಲು 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 ಅಂತ ಇರ್ತಾಳೆ. ಇವಾಗ ಅವಳು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಾವು ಏನಾದರೂ ಹೇಳಿಕೊಟ್ರೆ ಅದನ್ನು ಬೇಗನೆ ಹೇಳೋದಕ್ಕೆ ಟ್ರೈ ಮಾಡ್ತಾಳೆ. ಪೇಲುಕಾಯಿ ಹೆಂಗೆ ಮಾಡೋದು ಚಿನ್ನಿ? ಪೇಲುಕಾಯಿ ಹೆಂಗೆ ಮಾಡೋದು ತೋರಿಸು. ಪೇರುಕಾಯಿ ಹೆಂಗೆ ಮಾಡೋದು? ಹಂಗೆ ಮಾಡ್ತಾರೆ ಪೇರುಕಾಯಿ. ಯಾರು ಮಾಡ್ತಾರೆ ಹಂಗೆ ಪೇರುಕಾಯಿ? ಪೇರುಕಾಯಿ ಯಾರು ಮಾಡ್ತಾರೆ ಹಂಗೆ? ನೀನು ಡ್ಯಾನ್ಸ್ ಮಾಡು ಅವಳ ಜೊತೆಗೆ. ಒಂಚೂರು ಜಾಗ ಬಿಡು ಚಿನ್ನಿ. ಡ್ಯಾನ್ಸ್ ಮಾಡಿ ಇಬ್ರು, ಡ್ಯಾನ್ಸ್ ಮಾಡ್ರಿ ಇಬ್ರು. ಬಲ್ಲೆ ಬಲ್ಲೆ ಮಾಡ್ರಿ. ಬಲ್ಲೆ ಬಲ್ಲೆ, ಓ ಬಲ್ಲೆ ಬಲ್ಲೆ, ಬಲ್ಲೆ ಬಲ್ಲೆ, ಓ ಬಲ್ಲೆ ಬಲ್ಲೆ. ಚಿನ್ನಿ ಬಲ್ಲೆ ಬಲ್ಲೆ, ಬಲ್ಲೆ ಬಲ್ಲೆ, ಓ ಬಲ್ಲೆ ಬಲ್ಲೆ. ವೆರಿ ಗುಡ್. ಸಮ್ಮರ್ ಹಾಲಿಡೇಸ್ ಅಂತ ಹೇಳಿಬಿಟ್ಟು ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಹುಡುಗಿ ಬಂದಿತ್ತು ಊರಿಂದ. ಆ ಹುಡುಗಿ ಜೊತೆಗೆ ಬರೀ ಆಟ ಆಡೋದೇ ಆಗಿತ್ತು. ಅವಳು ಡೈಲಿ ಅವ್ರ ಮನೆಗೆ ಹೋಗೋದು, ಅವಳನ್ನ ಆಚೆ ಕಡೆ ಕರ್ಕೊಂಡು ಬರೋದು, ಆಟ ಆಡೋದು, ಇದೇ ಥರ ಮಾಡ್ತಾಯಿದ್ಲು. ಅವಳ ಜೊತೆಗೆ ಡ್ಯಾನ್ಸ್ ಮಾಡೋದು, ಅವಳನ್ನ ಹಗ್ ಮಾಡೋದು, ಅವಳಿಗೆ ಮುತ್ಕೊಡೋದು, ಅಕ್ಕ ಅಕ್ಕ ಅಂತ ಕರೆಯೋದು. ಅವಳಿಗೆ ತುಂಬಾ ಬೇಗ ಕ್ಲೋಸ್ ಆಗಿಬಿಟ್ಟಿದ್ಲು. ಆ್ಯಂಡ್ ಮತ್ತು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕೋಲ್ಡ್ ಆಗಿತ್ತಲ್ಲ, ಸೊ ಕೆಮ್ತಾ ಇದ್ರು. ಡ್ಯಾಡಿ ಹೇಗೆ ಮಾಡ್ತಾರೆ ತೋರಿಸು ಅಂದರೆ ಅವ್ರು ಕೆಮ್ಮೋದನ್ನು ಇಮಿಟೇಟ್ ಮಾಡ್ತಾಯಿದ್ಲು. ಪಾಪ ಹೆಂಗೆ ಮಾಡ್ತೈತಿ? ಮಧ್ಯಾಹ್ನ ನಾನು ಊಟ ಒಬ್ಬಳೇ ಮಾಡಿದೆ. ಹಸ್ಬೆಂಡು ನಂಗೆ ಯಾಕೋ ಹಸಿವಿಲ್ಲ, ನೀನು ಒಬ್ಬಳೇ ಮಾಡು ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಒಬ್ಬಳೇ ಸ್ವಲ್ಪ ರೈಸ್ ತಿಂದೆ. ಪಾಪುಗೆ ನಾನು ಮ್ಯಾಂಗೋ ತೊಗೊಂಡು ಬಂದಿದ್ದೆ. ಮ್ಯಾಂಗೋ ಅಂದರೆ ಅವಳಿಗೆ ತುಂಬಾ ಇಷ್ಟ. ಹಾಗಾಗಿ ಅದನ್ನ ರಸ ಎಲ್ಲ ತೆಗೆದುಬಿಟ್ಟು ಮಿಕ್ಸರ್ಗೆ ಹಾಕಿ ಅದನ್ನ ಐಸ್ ಮಾಡೋದಕ್ಕೆ ಅಂದ್ಬಿಟ್ಟು ಇಟ್ಟಿದ್ದೆ. ಐಸ್ ಕ್ರೀಮು ತುಂಬಾ ತಿಂತಾಳೆ. ಐಸ್ ಕ್ರೀಮು ಕೂಡ ತುಂಬಾ ಇಷ್ಟ ಅವಳಿಗೆ. ಸೊ ಹಾಗಾಗಿ ಅವಳಿಗೆ ಐಸ್ ಕ್ರೀಮ್ ಥರ ಮಾಡಿಬಿಟ್ಟು ತಿನ್ಸೋಣ ಅಂತ ಐಸ್ ಮಾಡೋದಕ್ಕೆ ಇಟ್ಟಿದ್ದೆ. ಐಸ್ ಕ್ರೀಮ್, ಐಸ್ ಕ್ರೀಮ್, ಐಸ್ ಕ್ರೀಮ್. ಯಾವ ಐಸ್ ಕ್ರೀಮು? ಮ್ಯಾಂಗೋ, ಮ್ಯಾಂಗೋ ಫ್ರೂಟಿ ಫ್ರೆಶ್ ಆ್ಯಂಡ್ ಜ್ಯೂಸಿ. ಮ್ಯಾಂಗೋ ಫ್ರೂಟಿ ಫ್ರೆಶ್ ಆ್ಯಂಡ್ ಜ್ಯೂಸಿ. ಮ್ಯಾಂಗೋ ಫ್ರೂಟಿ ಫ್ರೆಶ್ ಆ್ಯಂಡ್ ಜ್ಯೂಸಿ. ಓಪನ್ ಮಾಡಿಕೊಡು. ಚಿನ್ನಿ ನನಗೂ ಒಂದು ಕೊಡು. ಸುಮ್ಮನಿರು. ಮ್ಯಾಂಗೋ ಫ್ರೂಟಿ ಫ್ರೆಶ್ ಆ್ಯಂಡ್ ಜ್ಯೂಸಿ. ಮ್ಯಾಂಗೋ ಫ್ರೂಟಿ. ಹಾಗಾಗಿ ಫ್ರೂಟಿ ಬೇಕು. ನಾನು ಮ್ಯಾಂಗೋದು ರಸ ಅಷ್ಟೇ ತೆಗೆದುಬಿಟ್ಟು ಅದನ್ನ ಐಸ್ ಮಾಡೋದಕ್ಕೆ ಇಟ್ಟಿದ್ದೆ. ಸೊ ಹಾಗಾಗಿ ಅದೆಲ್ಲ ತುಂಬಾ ಬೇಗ ಕರ್ಗೋಗಿ ಕೆಳಗಡೆ ಎಲ್ಲ ಚೆಲ್ತಾ ಇತ್ತು. ಆ್ಯಂಡ್ ಬೆಡ್ ಮೇಲೆಲ್ಲ ಸ್ವಲ್ಪ ಸ್ವಲ್ಪ ಚೆಲ್ತು. ಅವಳು ಕೈ ಮತ್ತು ಬಾಯಿಗೆಲ್ಲ ಮಾಡಿಕೊಂಡ್ಳು. ಮೈ ಫುಲ್ಲು ಅಂಟಂಟಾಗಿಬಿಡ್ತು. ಸೊ ಹಾಗಾಗಿ ಅದಕ್ಕೆ ಆಚೆ ಕಡೆ ಕರ್ಕೊಂಡು ಬಂದು ತಿನ್ನಿಸ್ತಾ ಇದ್ದೆ. ಅವಳಿಗೇನಾದರೆ ತಾನೇ ತಿನ್ನಬೇಕು, ತನ್ನ ಕೈಯಿಂದನೇ ತಿನ್ನಬೇಕು. ಊಟ ಆದರೂ ಆಯಿತು, ಈ ಥರ ಫ್ರೂಟ್ ಜ್ಯೂಸು ಆ ಥರದ್ದೆಲ್ಲ ಆದ್ರೂ ನೀರು ಕೂಡ ತಾನೇ ಕುಡಿಬೇಕು ಅಂತ ಇರ್ತಾಳೆ. ಸೊ ಹಂಗಾಗಿ ಆಚೆ ಕಡೆ ಕರ್ಕೊಂಡು ಬಂದೆ. ಆಚೆ ಕಡೆನೂ ತುಂಬ ಕಿರಿಕಿರಿ ಮಾಡಿದ್ಲು. ಮತ್ತು ಅವಳಿಗೆ ಒಂದು ಟೇಬಲ್ ತೊಗೊಂಬಂದಿತ್ತು. ಸೊ ಟೇಬಲ್ ಮೇಲೆ ಕೂರಿಸ್ಬಿಟ್ಟು ತಿನ್ನಿಸ್ತಾ ಇದ್ದೆ, ಆಚೆ ಕಡೆ ಕೂರಿಸಿ. ಇವಾಗ ಸಮ್ಮರ್ ಹಾಲಿಡೇಸ್ ಬೇರೆ ಇದೆ ಅಲ್ಲ, ಸೊ ಈಚೆ ಕಡೆ ಇಬ್ಬರು ಹುಡುಗರಿದ್ದಾರೆ, ಅವ್ರದ್ದು ಸ್ಕೂಲ್ ರಜೆ ಇರುತ್ತೆ. ಈ ಕಡೆ ಸಮ್ಮು ಮತ್ತು ಗೌರಿ ಇದ್ದಾರೆ, ಸೊ ಅವ್ರದ್ದು ಕೂಡ ಸ್ಕೂಲ್ ರಜೆ.
ಸೊ ಅವರು ಆಟ ಆಡಿಸ್ತಾ ಇರ್ತಾರೆ. ಸೊ ನನಗೆ ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ ಯಾವುದೇ ರೀತಿ ಟೆನ್ಷನ್ ಇರಲ್ಲ. ಅವಳಿಗೆ ಜ್ಯೂಸು ಮತ್ತು ಊಟ ಎಲ್ಲ ಮಾಡಿಸ್ಬಿಟ್ಟು ಅವಳ ಡ್ರೆಸ್ ಚೇಂಜ್ ಮಾಡಿ ಅವಳನ್ನ ನಾವು ಡಿಮಾರ್ಟಿಗೆ ಕರ್ಕೊಂಡು ಹೋದ್ವಿ. ಅವಳಿಗೆ ಇವಾಗ A4 ಆ್ಯಪಲ್ ಆ ಥರ ನಾವು ಹೇಳ್ಕೊಟ್ಟಿದ್ದನ್ನೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಅಂದ್ಬಿಟ್ಟು ಅವಳಿಗೆ ಇದನ್ನು ತೊಗೊಂಡು ಬಂದ್ವಿ. A4 ಆ್ಯಪಲ್, B4 ಬಾಲ್, ಆಲ್ಫಾಬೆಟ್ಸ್ದು. ಮತ್ತು ಒಂದಿಷ್ಟು ವಾಟರ್ ಬಾಟಲ್ಸ್ ತೊಗೊಂಡು ಬಂದ್ವಿ ಫ್ರಿಜ್ಜಲ್ಲಿ ಇಡೋದಕ್ಕೆ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಸೆಕೆ, ನೀರಂತೂ ಕುಡಿಯೋದಕ್ಕೇ ಆಗ್ತಾಯಿಲ್ಲ. ಇವಾಗಲಂತೂ ಫಿಲ್ಟರ್ ನೀರು ಮನೇಲಿ ಇಟ್ಟಿರೋದು ಅಷ್ಟು ಬಿಸಿ ಬಿಸಿಯಾಗಿರುತ್ತೆ. ಸೊ ಹಾಗಾಗಿ ಒಂದು 3-4 ಬಾಟಲ್ಸ್ ತೊಗೊಂಡು ಬಂದ್ವಿ. ಆ್ಯಂಡ್ ಸ್ಲೈಸ್ ಬಾಟಲ್ ಒಂದು, ಇದು ನನಗೆ ಮತ್ತು ಪಾಪುಗೆ. ಆ್ಯಂಡ್ ಇನ್ನೊಂದು ಮೆರಿಂಡಾ ತೊಗೊಂಡು ಬಂತು, ಅದು ಹಸ್ಬೆಂಡ್ಗೆ. ಅವ್ರಿಗೆ ಅದು ಇಷ್ಟ ಆಗುತ್ತೆ. ಇದು ಸ್ಲೈಸ್ ಅವರಿಗೆ ಜಾಸ್ತಿ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಅವರಿಗೊಂದು ಮತ್ತು ನನಗೆ ಪಾಪುಗೆ ಒಂದು ತೊಗೊಂಡು ಬಂದ್ವಿ. ಅವಳಿಗೆ ಗುಡ್ಡೆ ಬಿಸ್ಕಿಟ್ ಒಂದು ತೊಗೊಂಡು ಬಂದ್ವಿ. ಅದರಲ್ಲಿ ಕ್ಯಾಶ್ಯೂ ಹಾಕಿರ್ತಾರಲ್ಲ, ಸೊ ಚೆನ್ನಾಗಿರುತ್ತೆ, ಯಾವಾಗಲಾದ್ರೂ ಒಂದು ಸರಿ ತಿನ್ಸೋಕ್ಕೆ ಅಂದ್ಬಿಟ್ಟು ಅದು ಒಂದು ತೊಗೊಂಡೆ. ಮತ್ತು ಅವಳಿಗೆ ಬಾದಾಮ್ ಮಿಲ್ಕ್ ಶೇಕ್ ಒಂದು ತೊಗೊಂಡೆ. ಅವಳು ಹಾಲು ಕುಡಿಯೋದಿಲ್ಲ, ಸುಮ್ಮನೆ ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದೆ ಅಷ್ಟೇ. ಇದರಲ್ಲಿ ಬಾದಾಮ್ ಎಲ್ಲ ಹಾಕಿರ್ತಾರೆ, ಮೇ ಬಿ ಕುಡಿದ್ರೂ ಕುಡಿಬೋದು ಅಂದ್ಬಿಟ್ಟು ತೊಗೊಂಡೆ. ಡಿಮಾರ್ಟಿಗೆ ಹೋಗಿಬಿಟ್ರೆ ಅಲ್ಲಿ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಅಲ್ಲಿ ಅದು ತೊಗೊಳ್ಳೋದು, ಇದು ತೊಗೊಳ್ಳೋದು, ಅದು ನೋಡಿ ಇದು ನೋಡಿ ಇದರಲ್ಲೇ ಟೈಮ್ ಹೋಗಿಬಿಡುತ್ತೆ. ಈವ್ನಿಂಗು 5:30 ಆಗಿತ್ತು ಹೋದಾಗ. ನಾವು ವಾಪಸ್ ಬಂದಾಗ 8 o'clock ಆಗಿತ್ತು. ಸೊ ಮನೆಯಲ್ಲ ಅಡುಗೆ ಹಾಗೆ ಇತ್ತಲ್ವ ಅಂದ್ಬಿಟ್ಟು ನಾನೇನೋ ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇದಿರೋದನ್ನೇ ಊಟ ಮಾಡ್ಕೊಂಡ್ಬಿಟ್ಟು ಆಟ ಆಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ವಿ. 8:30 ಆಗಿತ್ತಲ್ವ, ಸೊ ಏನಾದರೂ ಆಟ ಆಡೋಣ ಅಂದ್ಬಿಟ್ಟು ಕ್ಯಾರಮ್ ಆಡೋದು ಮೊಬೈಲಲ್ಲಿ, ಮತ್ತು ಲೂಡೋ ಆಡೋದು. ಅದು ಬೇಜಾರಾಗಿದ್ದಕ್ಕೆ ಒಂದು ಬಾಟಲಲ್ಲಿ ಹಾಫ್ ನೀರು ತುಂಬಿಸ್ಬಿಟ್ಟು ಅದನ್ನ ಸ್ಟ್ಯಾಂಡ್ ಆಗೋ ಥರ ಬೇಕು. ಸೊ ಆ ಥರದೊಂದು ಆಟ ಆಡ್ತಾಯಿದ್ವಿ. ಮತ್ತು ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ನಾನು ಫ್ಯಾನ್ ಆನ್ ಮಾಡಿದ್ದೀನಿ. ಫ್ಯಾನ್ ಆನ್ ಮಾಡಿಬಿಟ್ಟು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಫ್ಯಾನ್ ಇಲ್ಲ ಅಂತ ಅಂದರೆ ಮನೆ ಒಳಗಡೆ ಕೂತ್ಕೊಳ್ಳೋಕ್ಕೇ ಆಗಲ್ಲ. ಆಚೆ ಕಡೆ ಹೋದರೆ ನಾವು ಬಾಡಿಗೆಗಿದ್ದೀವಲ್ಲ ಬಿಲ್ಡಿಂಗಲ್ಲಿ, ಸೊ ಅವರು ಓನರು ಹೊಸ್ದಾಗಿ ಮನೆ ಕಟ್ತಾ ಇದ್ದಾರೆ. ಸೊ ಆಚೆ ಕಡೆ ಹೋದರೆ ಟೈಲ್ಸ್ ಕಟ್ ಮಾಡೋದು, ಕಬ್ಬಣಗಳನ್ನ ಕಟ್ ಮಾಡೋದು, ಆಮೇಲೆ ಲೋಡೆಲ್ಲ ಎಳ್ಸೋದು, ಈ ಥರ ಸೌಂಡ್ ಬರುತ್ತೆ. ಸೊ ಹಾಗಾಗಿ ನಾನು ಒಳಗಡೆ ಕೂತ್ಕೊಂಡಿದ್ದೀನಿ ಫ್ಯಾನ್ ಆನ್ ಮಾಡಿಕೊಂಡು. ಸೊ ಹಂಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಹಸ್ಬೆಂಡು ಮತ್ತು ಗೌರಿ ಒಂದೊಂದು ಸರಿ ಅದನ್ನು ಸ್ಟ್ಯಾಂಡ್ ಮಾಡಿದಾಗ ಒಂದೊಂದು ಸರಿ ಸ್ಟ್ಯಾಂಡ್ ಆಗ್ತಾಯಿತ್ತು ಸಡನ್ನಾಗಿ, ಒಂದೊಂದು ಸರಿ ಬಿದ್ದೋಗ್ತಾ ಇತ್ತು. ನಾನು ಸ್ಟ್ಯಾಂಡ್ ಮಾಡೋಕ್ಕೆ ಹೋದರೆ ನಾನು ಎಷ್ಟು ಟ್ರೈ ಮಾಡಿದ್ರೂ ಆಗ್ತಾನೇ ಇರಲಿಲ್ಲ. ನಾನು ಹೇಳ್ತಾ ಇದ್ದೆ ನೀರು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದೆ. ಒಂದು ಸರಿ ನೀರು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬಂದಳು ಗೌರಿ. ಮತ್ತು ಸ್ಟ್ಯಾಂಡ್ ಮಾಡಿದ್ರೆ ಆಗ್ತಾನೇ ಇರಲಿಲ್ಲ. ಮೇ ಬಿ ನೀರು ಸ್ವಲ್ಪ ಕಡಿಮೆ ಆಯ್ತೇನೋ ಅಂತ ಮತ್ತೆ ಅಗೇನ್ ಆ ಥರ ಹೇಳ್ತಾ ಇದ್ದೆ, ರೀಸನ್ ಕೊಡ್ತಾ ಇದ್ದೆ ಅದು ಸ್ಟ್ಯಾಂಡ್ ಆಗದೆ ಇರೋದಕ್ಕೆ. ಸೊ ಫೈನಲಿ ನಾನು ಒಂದು ಟೈಮು ಸ್ಟ್ಯಾಂಡ್ ಆಯಿತು, ಬಟ್ ಅದು ನನ್ನ ಕಾಲಿಗೆ ಟಚ್ ಆಗಿಬಿಡ್ತು. ಸೊ ಅದು ಫೌಲ್ ಅಂತ ಹೇಳಿದ್ರು. ಸೊ ಅಗೇನ್ ಒಂದು ಸರಿ ಟ್ರೈ ಮಾಡಿದಾಗ ಸ್ಟ್ಯಾಂಡ್ ಆಯಿತು. ಈವ್ನಿಂಗ್ ಟೈಮು ಈ ಥರ ಆಟ ಆಡಿದ್ರೆ ತುಂಬಾ ಖುಷಿ ಅಂತ ಅನಿಸುತ್ತೆ. ಬಟ್ ನಾವು ಮನೆಯಲ್ಲೇ ಇರ್ತೀನಲ್ಲ, ಇವಾಗ ಎಲ್ಲೂ ಕೆಲಸಕ್ಕೆ ಹೋಗಲ್ಲ, ಎಲ್ಲೂ ಇಲ್ಲ. ಆ್ಯಂಡ್ ಸ್ಟಾರ್ಟಿಂಗಲ್ಲೆಲ್ಲ ಸ್ಕೂಲು ರಜೆ ಕೊಡೋದಕ್ಕಿಂತ ಮುಂಚೆ ಪಾಪು ನಾನು ಇಬ್ಬರೇ ಇರ್ತಾಯಿದ್ವಿ. ತುಂಬ ಬೋರ್ ಹೊಡಿತಾ ಇತ್ತು. ಆ್ಯಂಡ್ ಅವಳು ಮಲ್ಕೊಂಡಾಗ್ಲೇ ಬೇಗ ಕೆಲಸ ಮಾಡ್ಕೊಂಡು ಬಿಡ್ತಾಯಿದ್ದೆ. ಅವಳು ಜಾಸ್ತಿ ಹೊತ್ತು ಮಲ್ಕೊತಾನೂ ಇರಲಿಲ್ಲ. ಇವಾಗ ಸ್ಕೂಲ್ ರಜೆ ಇದೆ, ಸೊ ಸಮ್ಮು ಗೌರಿ ಜೊತೆ ಒಂದು ಸ್ವಲ್ಪ ದಿವಸ ಆಟ ಆಡಿದ್ವಿ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಮತ್ತು ಅವ್ರಿಗೂ ನನಗೂ ಅದೇ ಡೈಲಿ ಅದೇ ರುಟೀನ್ ಆಗಿದ್ದರಿಂದ ಮತ್ತೆ ಬೋರ್ ಆ ಥರ ಸ್ಟಾರ್ಟ್ ಆಯಿತು. ಸೊ ಹಸ್ಬೆಂಡು ಈವ್ನಿಂಗ್ ಬಂದ ತಕ್ಷಣ ಎಲ್ಲರೂ ಕರ್ಕೊಂಡ್ಬಿಟ್ಟು ಈ ಥರ ಆಟ ಎಲ್ಲ ಆಡ್ತಾ ಇರ್ತಾರೆ. ಯಾರು ಗೆಲ್ತಿರೋ ಅವ್ರಿಗೆ ಚಾಕ್ಲೇಟ್ ಕೊಡಿಸ್ತೀನಿ, ಐಸ್ ಕ್ರೀಮ್ ಕೊಡಿಸ್ತೀನಿ, ಈ ಥರ ಎಲ್ಲ ಒಂಥರ ಮೋಟಿವೇಶನ್ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ನಮಗೂ ಒಂಥರ ಖುಷಿ ಆಗುತ್ತೆ ಈ ಥರ ಎಲ್ಲ ಆಟ ಆಡಿದ್ರೆ. ಆ್ಯಂಡ್ ನಿಜ ನಾನು ಮತ್ತು ಸಮ್ಮು ಗೌರಿ ನಾವು 3 ಜನನೂ ಹಸ್ಬೆಂಡ್ ಬರೋದನ್ನೇ ಕಾಯ್ತಾ ಇರ್ತೀವಿ. ಅವರು ಫ್ರೆಶ್ ಅಪ್ ಆದ ತಕ್ಷಣವೇ ಏನಾದರೂ ಆಟ ಆಡಿಸಿ ಅಂತ ಕೂತ್ಕೊಂಡ್ಬಿಡ್ತೀವಿ ಅವರಿಗೆ. ನಾನೂ ಅವ್ರ ಜೊತೆ ಚಿಕ್ಕ ಮಗುನೇ ಆಗಿಬಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕೇನೋ. ಸರಿ ಈ ಕಡೆ ಬಾ. ಬಿತ್ತು ಫಸ್ಟ್, ಸೆಕೆಂಡ್, ಥರ್ಡ್. ಯಾರು ಮಾಮ ಅವರು? ಕಾಕ. ಆ್ಯಂಡ್ ಒನ್ಸ್ ಮೋರ್ ಸಾರಿ, ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಫ್ಯಾನ್ದು ಸೌಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದ್ದಕ್ಕೆ. ನೋಡಿದ್ರಲ್ಲ ಇವತ್ತಿನ ದಿವಸ ಹೇಗಿತ್ತು ಅಂತ. ಹೋಪ್
ಈ ವಿಡಿಯೋನ ಎಲ್ಲರೂ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಲವ್ ಯು ಆಲ್. ಬಾಯ್ ವಿತ್ ಲಾಟ್ಸ್ ಆಫ್ ಲವ್.